ಹಾಯ್ ಮ್ಯಾಮ್, ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಮ್ಯಾಮ್? ಸೂಪರ್ ಆಗಿದ್ದೀನಿ. ಓಕೆ ಆಕ್ಚುಲಿ ಸ್ವಲ್ಪ ಜ್ವರ ಇದೆ, ಬಟ್ ಸೂಪರ್ ಆಗಿದ್ದೀನಿ. ಓಕೆ ಮ್ಯಾಮ್, ನಿಮ್ಮ ಕ್ರೀಮ್ ಚಿತ್ರ ಇದೆ, ಫಸ್ಟ್ ರಿಲೀಸ್ ಆಗ್ತಿದೆ ಮಾರ್ಚ್ ಫಸ್ಟ್. ಎಷ್ಟು ಖುಷಿಯಾಗಿದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ ಮ್ಯಾಮ್? ತುಂಬಾ ಎಕ್ಸೈಟ್ಮೆಂಟ್ ಇದೆ, ಸ್ವಲ್ಪ ನರ್ವಸ್ನೆಸ್ ಇದೆ, ಬಟ್ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಯಾಕಂದ್ರೆ ಒಂದು ಫೀಮೇಲ್ ಸೆಂಟ್ರಿಕ್ ಫಿಲಮ್ ಮಾಡ್ಬೇಕು ಅನ್ನೋ ಆಸೆ ಐ ಥಿಂಕ್ ಎಲ್ರಿಗೂ ಇರುತ್ತೆ, ಎಲ್ಲಾ ಫೀಮೇಲ್ ಆಕ್ಟರ್ಸ್ಗೂ ಇರುತ್ತೆ. ಆತರ ಒಂದು ಫಿಲಮ್ ಮಾಡಕ್ ನನಗೆ ಆಪರ್ಚುನಿಟಿ ಸಿಕ್ಕಿದೆ. ಗಾಂಧಿನಗರಲ್ಲಿ ಸಿನಿಮಾ ಓಪನ್ ಆಗ್ತಾ ಇದೆ. ಗಾಂಧಿನಗರಲ್ಲಿ ಕಟ್ಔಟ್ ನಿಲ್ಸ್ತಾ ಇದಾರೆ. ಇಟ್ಸ್ ನಾಟ್ ಅ ಜೋಕ್. ಲಾಸ್ಟ್ ನನ್ಗೆ ಕೇಳ್ಪಟ್ಟಿದ್ದು ಲಾಸ್ಟ್ ಅಪ್ಯಾರೆಂಟ್ಲಿ ನಿಲ್ಸಿದ್ ಮಾಲಾಶ್ರೀ ಮ್ಯಾಮ್ದೆ ಅಂತ ಕಟ್ಔಟ್. ಅದಾದ್ಮೇಲೆ ಇವಾಗ್ಲೇ ಸೊ ತುಂಬಾ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ತುಂಬಾ ಲಕ್ಕಿ ನಾನು. ಮ್ಯಾಮ್, ಈ ತರ ವುಮೆನ್ ಸೆಂಟ್ರಿಕ್ ಸಿನಿಮಾಗಳು ಬಂದಾಗ ನಿಮ್ಮ ಪ್ರಿಪರೇಷನ್ ಹೇಗಿತ್ತು? ನನ್ನ ಆಕ್ಚುಲಿ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ ಇದು. ನನ್ನ ಎಲ್ಲೂ ಯೂಸ್ ಮಾಡ್ಕೊಂಡೇ ಇಲ್ಲ ಈ ಸಿನಿಮಾದಲ್ಲಿ. ಓಕೆ, ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಬೇರೆ ತರ ಈ ಕ್ಯಾರೆಕ್ಟರ್ನೇ ಬರ್ದಿರೋದು. ಆ ಕ್ಯಾರೆಕ್ಟರ್ನ ಅರ್ದು ಕುಡ್ದು ಸರ್ ಇಂದ ಆಕ್ಚುಲಿ ಅಗ್ನಿ ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಟು ಬ್ರೇಕ್ ಡೌನ್ ಈ ಕ್ಯಾರೆಕ್ಟರ್. ಪರ್ಫಾರ್ಮ್ ಮಾಡಕ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಡೈರೆಕ್ಟರ್ ಕೂಡ ಪ್ರಿಪರೇಷನ್ ಅಂತ ಹೇಳ್ಬೇಕಂದ್ರೆ ಆಲ್ರೆಡಿ ನಾನು ಈ ರೋಲಿಗೆ ಅಂತ ಮಾಡ್ಸಿದ್ದೆ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಈ ತರಾನೇ ಒಂದು ಹುಡುಗಿ ಬೇಕಾಗಿತ್ತು. ಸ್ಪಿಟೀಟ್, ಮಾರ್ಷಲ್ ಆರ್ಟ್ಸ್ ಬರೋಳು, ಡೆಡ್ಲಿಯಾಗಿ ಕಾಣಿಸ್ಬಾರ್ದು ಬಟ್ ಡೆಡ್ಲಿಯಾಗಿ ಇರ್ಬೇಕು, ಆ ತರ ಒಂದು ಹುಡುಗಿನ ನೋಡ್ತಾ ಇದ್ರು, ಅವ್ರು ಹುಡುಕ್ತಾ ಇದ್ರು. ಅದ್ ನಾನ್ ಆಗಿರೋದಕ್ಕೆ ಐ ಆಮ್ ವೆರಿ 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 ಗ್ರೇಟ್ಫುಲ್. ಓಕೆ ಮ್ಯಾಮ್, ನಾವು ಕ್ರಿಕ್ ಪಾರ್ಟಿ ಸಿನಿಮಾ ನೋಡಿದ್ರೆ ಮತ್ತೆ ಕಾಲೇಜ್ ಕುಮಾರ ಸಿನಿಮಾ ನೋಡೋದಕ್ಕೆಲ್ಲ ಬಬ್ಲಿ ಗರ್ಲ್ ಎಲ್ಲ ಕ್ಯಾರೆಕ್ಟರ್. ಇದರಲ್ಲಿ ಮಾರ್ಷಲ್ ಆರ್ಟ್ಸ್ ಕಲ್ತು ಕಾಲ್ ಇಂಜುರಿ ಎಲ್ಲ ಮಾಡ್ಕೊಂಡಿದ್ರಿ, ಅದು ಲೆಗ್ ಇಂಜುರಿ ಹೇಗಾಗಿತ್ತು? ಶೂಟಿಂಗ್ ಟೈಮಲ್ಲಿ ಅಂಬಾಸ್ ದಿನ ಆಕ್ಚುಲಿ ಅವತ್ತು ನಾವು ಈ ಕಿಕ್ ನ ಪ್ರಾಕ್ಟೀಸ್ ಮಾಡ್ತಿದ್ವಿ. ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇತ್ತು. 6 ಟೇಕ್ಸ್ ನಾವು 6 ರಿಹರ್ಸಲ್ ಟೇಕ್ಸ್ ತಗೊಂಡ್ವಿ, ಎಲ್ಲ ಪರ್ಫೆಕ್ಟ್ ಆಗಾಯ್ತು. 7th ಟೇಕು ಒಂಚೂರ್ ಲೈಕ್ ಜಸ್ಟ್ ಆಗಿದ್ದಕ್ಕೆ ಕಾಲೇ ACL ಫುಲ್ ಕಟ್ ಆಗೋಯ್ತು. ಲೈಕ್ ನನ್ ಡಾಕ್ಟರ್ ಕೂಡ ಅದೇ ಹೇಳಿದ್ರು, ಫಿಟ್ನೆಸ್ ಲೆವೆಲ್ಗೆ ಜನರಲಿ ಆಗ್ಬಾರ್ದು, ಅಂಡ್ ಅದು ಫುಲ್ ಟೇರ್ ಆಗಲ್ಲ, ಸೊ ನಿಮ್ಗೆ ಆಗಿದೆ, ಏನ್ ಹೇಳಕ್ ಆಗಲ್ಲ ಅಂತ. ಸೊ ಅದಾದ್ಮೇಲೆ ಶುರು ಆಯ್ತು. ಲೈಕ್ ಫಸ್ಟ್ ವಾರ ಪರವಾಗಿಲ್ಲ, ಎಲ್ಲಾರು ತುಂಬಾ ಪ್ರೀತಿ ತೋರಿಸ್ತಾರೆ, ಕಾಲ್ ಹೊಡ್ದೋಗಿದೆ, ಸೊ ಎಲ್ಲಾರು ಬಂದ್ಬಿಟ್ಟು ಫ್ಲವರ್ ಅಂತೆ, ಚಾಕ್ಲೇಟ್ ಅಂತೆ, ಇದಂತೆ ಅದಂತೆ ಅಂತ ಕೊಡೋರು ಎಷ್ಟು ಜನ. ಬಟ್ ಆ ಸೆಕೆಂಡ್ ವೀಕ್ ಇಂದ ಅಲ್ಲ, ನೀವ್ ಒಬ್ರೆ. ಅಂಡ್ ಆ ಡಿಪೆಂಡೆನ್ಸಿ ನೀವು ನಮ್ಮಮ್ಮನ್ ನಾನ್ ಟಾಯ್ಲೆಟ್ ಹೋಗ್ಬೇಕಂದ್ರೆ ನಮ್ಮ ಅಮ್ಮನ್ ಕರಿಬೇಕು, ನಮ್ಮ ಅಪ್ಪನ್ ಕರಿಬೇಕು. ನಂಗೆ ನಡಿಯಕ್ ಆಗ್ತಾ ಇಲ್ಲ, ನಂಗೆ ಹೇಳಕ್ ಆಗ್ತಾ ಇಲ್ಲ ಬೆಡ್ಡಿಂದ. ಒಂದ್ ಕಡೆ ಕೂತಿದ್ದಲ್ಲಿ ಕೂತ್ಕೊಂಡು ನನ್ಗೆ ಆಗಲ್ಲ ಆ ತರ. ಲೈಕ್ ನಂಗೆ ಹುಷಾರಿಲ್ಲದೆ ಇದ್ದಾಗ್ಲೂ ನಾನು ಓಡಾಡ್ತಾ ಇರ್ತೀನಿ. ಸೊ ನನಗೆ ಈ ತರ ಒಂದ್ ಕಡೆ ಕೂರಿಸ್ಬಿಟ್ಟಿದಾರಲ್ಲ ಅನ್ನೋ ಬೇಜಾರು. ಬಟ್ ಆ ಟೈಮಲ್ಲಿ ತುಂಬಾ ಕಲಿಯಕ್ ಸಿಕ್ತು ನನ್ಗೆ. ಐ ಥಿಂಕ್ ನನ್ನಲ್ಲಿ ಒಂದು ಠೇರಾವ್ ಅಂತ ಹೇಳ್ಬೋದು, ಒಂದು ಸ್ಲೋನೆಸ್ ಬಂತು, ಒಂದು ಆ ಪೇಷನ್ಸ್ ಇಂಪ್ರೂವ್ ಆಯ್ತು. ಈ ತರ ಚಟ್ಪಟ ಅಂತ ಇನ್ನೂ ಇದೀನಿ ಹಾರ್ಟ್ ಅಲ್ಲಿ. ಬಟ್ ಐ ಥಿಂಕ್ ಇವಾಗ ಒಂದು ಥಾಟ್ ಪ್ರಾಸೆಸ್ ಸ್ವಲ್ಪ ಚೇಂಜ್ ಆಗಿದೆ. ನಾನು ಹೇಗೆ ಹೇಗ್ ಮಾತಾಡ್ತೀನಿ ಅನ್ನೋದು ಒಂದು ಚೇಂಜ್ ಆಗಿದೆ. ಅದು ಬರೀ ನಾನಲ್ಲ, ಬೇರೆಯವ್ರು ಕೂಡ ಹೇಳಿದ್ದಾರೆ. ರೀಸೆಂಟ್ಲಿ ಒಂದು ಇವೆಂಟ್ ಹೋಗಿದೆ, ಅಲ್ಲಿ ಟೆಡ್ ಐ ವಾಸ್ ಆನ್ ಸ್ಟೇಜ್. ನಾವು ಸುನೈನಾ ಸುರೇಶ್ ಅವ್ರ ಜೊತೆ ಒಂದು ಇಂಟರ್ವ್ಯೂ ಇತ್ತು ಆನಂದ್ ಸಾಗರ್ ಅಲ್ಲಿ. ಆ ಇಂಟರ್ವ್ಯೂ ಆದ್ಮೇಲೆ ನನ್ನ ಹಳೆ ಫ್ರೆಂಡ್ ಆಕ್ಚುಲಿ ಆ ಇವೆಂಟ್ ಆರ್ಗನೈಸ್ ಮಾಡೋರು, ಅವ್ರು ಹೇಳಿದ್ರು, ನಿನ್ನ ನಾನು 5 years ಮುಂಚೆ ನೋಡಿದೀನಿ, ಇವಾಗ ನೋಡ್ತಾ ಇದೀನಿ, ತುಂಬಾ ಚೇಂಜಸ್ ಇದೆ ನೋಡಿ, ಕಾಮ್ ಆಗೋಗಿದ್ಯಾ. ಐ ಥಿಂಕ್ ಆ ಕಾಮ್ನೆಸ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ನನ್ಗೆ ಈ ಸಿನಿಮಾ ಮೂಲಕ ಕಾಲ್ ಏಟ್ ಆಗಿರ್ಬೋದು, ಬಟ್ ಆ ಕಾಲ್ ಏಟ್ ಇಂದ ಐ ಕಮ್ ಬ್ಯಾಕ್ ಸ್ಟ್ರಾಂಗರ್ ಅಂಡ್ ಮೆಂಟಲಿ ಆಲ್ಸೋ ಐ ಕಮ್ ಬ್ಯಾಕ್ ಸ್ಟ್ರಾಂಗರ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಓಕೆ ಮ್ಯಾಮ್, ಈಗಲೂ ಕೂಡ ಹುಷಾರಿಲ್ಲ ಅಂತಂದ್ರೆ ಬಂದು ಇಂಟರ್ವ್ಯೂ ಬಂದಿದ್ದೀರಾ, ದಟ್ ಇಸ್ ಅ ಗ್ರೇಟ್ ನ್ಯೂಸ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಇಂಟರ್ವ್ಯೂ. ನಮ್ಮ ಫೀಲ್ಡ್ ಅಲ್ಲಿ ಹುಷಾರ್ ತಪ್ಪದು ಅನ್ನೋದು ಇಲ್ವೇ ಇಲ್ಲ. ಯಾಕಂದ್ರೆ ನೀವು ಹುಷಾರ್ ತಪ್ಪಿದ್ರುನು ನಿಮ್ನ ನಂಬ್ಕೊಂಡು 100 ಜನ ಸೆಟ್ಟಿಗೆ ಬರ್ತಾರೆ, ಅವ್ರಿಗೋಸ್ಕರ ನೀವು ಸೆಟ್ಟಿಗೆ ಬರ್ಲೇಬೇಕು. ಈ ತರ ಸೇಮ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬೇಕಾದ್ರೆ ಲಾಸ್ಟ್ ಡೇ ಶೂಟಿಂಗು ಫುಲ್ ಹೈ ಫೀವರ್. ನಮ್ಗೆ 4 ಡೋಲೋ ತಗೊಂಡಿದ್ದೀನಿ ಅವತ್ತು, ಬೆಳಗ್ಗಿಂದ ರಾತ್ರಿವರೆಗೂ ಡೋಲೋ ಎವ್ರಿ 4 hours ಡೋಲೋ ತಿಂದು ಶೂಟಿಂಗ್ ಮಾಡಿರೋದು. ಅದು ಇದೆಲ್ಲ ಕಾಲ್ ಮುಡ್ಕೊಂಡು ವಾಪಸ್ ಬಂದಾದ್ಮೇಲೆ ಬಾಡಿ ಫುಲ್ ವೀಕ್ ಆಗಿದೆ. ಆದ್ರೂನು ನೀವು ಸಿನಿಮಾ ನೋಡಿದಾಗ ನೀವ್ ಹೇಳ್ಬೇಕು ಜ್ವರ ಬಂದಿರೋ ತರ ಇದೆಯಾ ಅಂತ. ಯಾಕಂದ್ರೆ ಐ ವಾಸ್ ಲೈಕ್ 103 degrees ಫೀವರ್ ಇತ್ತು ನಂಗೆ ಅವತ್ತು. ಡಾಕ್ಟರ್ ಸೆಟ್ ಅಲ್ಲಿ ಇದ್ರು, ಅಂಡ್ ಎಲ್ಲರೂ ರಿಲ್ಯಾಕ್ಸ್ ಆಗು ಪರವಾಗಿಲ್ಲ. ಬಟ್ ಆ ಶಾರ್ಟ್ ಕೊಡ್ಬೇಕಾದ್ರೆ ಎಲ್ಲ ರಿಲ್ಯಾಕ್ಸ್ ಆಗಲ್ಲ. ಲೈಕ್ ಐ ಹ್ಯಾವ್ ಟು ಗಿವ್ ದಟ್ 100% ಕೊಡ್ಲೇಬೇಕು. ನಂಗೆ 20% ಕೊಡಕ್ ಬರಲ್ಲ, 30% ಕೊಡಕ್ ಬರಲ್ಲ, 80% ಕೊಡಕ್ ಬರಲ್ಲ. ಕೊಟ್ರೆ ಲೈಕ್ ಅಮ್ಮ 100% into it or not. ಓಕೆ ಮ್ಯಾಮ್, ಟೀಸರ್ ಆಗ್ಲಿ ನಾವು ಟ್ರೈಲರ್ ಆಗಿ ಅಬ್ಸರ್ವ್ ಮಾಡಿದಾಗ ಇದು ನರಬಲಿ ಅಂತ ಗೊತ್ತಾಗುತ್ತೆ. ಇದನ್ನ ನೀವು ರಿಯಲ್ ಇನ್ಸಿಡೆಂಟ್ ಆಗಿ ನೋಡಿದಿರಾ ಅಥವಾ ಯಾವ ತರ ಅನುಭವ ಆಗಿದೆ? ಇಲ್ಲ, ನಾನಂತೂ ನೋಡಿಲ್ಲ. ಯಾಕಂದ್ರೆ ಇದು ಫಸ್ಟ್ ಆಫ್ ಆಲ್ ನೋಡಿದ್ರೆ ಇಟ್ಸ್ ಅ ಕ್ರೈಮ್.
Okay. ನೀವ್ ನೋಡಿ ಅದನ್ನ ಇನ್ಫಾರ್ಮ್ ಮಾಡಿಲ್ಲ ಅಂದ್ರೆ ಇಟ್ಸ್ ಆಲ್ರೆಡಿ ಅ ಕ್ರೈಮ್. ಯಾಕಂದ್ರೆ ನೀವು ಒಂದು ಪಾರ್ಟಿಸಿಪೆಂಟ್ ಆಗ್ಬಿಡ್ತೀರಾ. Correct. ಬಟ್ ನಾನು ಸಬ್ಜೆಕ್ಟ್ ಕೇಳಿದಾಗ ಐ ವಾಸ್ ಲೈಕ್ ಏನಿದು ಈ ತರ ನಿಜವಾಗ್ಲೂ ನಡೀತಾ ಇದ್ಯಾ, ಸುಮ್ನೆ ಈ ತರ ಒಂದ್ ಸ್ಟೋರಿನ Okay. ಅಂತೆಲ್ಲ ಕೇಳಿದ್ದೆ. ಅವಾಗ ಸರ್ ಒಂದ್ ಚಿಕ್ಕ ಮಾತಲ್ಲಿ ಹೇಳಿದ್ರು, ಸರಿ ನೀನ್ ಹೋಗಿ ನೀನು ಇದ್ರ ಬಗ್ಗೆ ರಿಸರ್ಚ್ ಮಾಡು, ಅಂಡ್ ನಿನಗೆ ಅನ್ಸಿದ್ರೆ ಇದು ಸುಳ್ಳು ಕತೆ ಅಂತ ಬೇಡ ನೀನ್ ಮಾಡೋದು. ಓಕೆ. ಸರಿ ಸರ್, ಓಕೆ ಮನೆಗೆ ಹೋದೆ, ಇದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಆ ವಾರ ಪೂರ್ತಿ ನಾನು ಎಷ್ಟು ಕೇಸ್ ನಾನು ನೋಡಿದೆ ಅಂದ್ರೆ, ಅದೇ ಹೇಳ್ತಾರಲ್ಲ ನೀವು ಆರೆಂಜ್ ಕಲರ್ ಬಟ್ಟೆ ಇಷ್ಟ ನಿಮ್ಗೆ, ಆರೆಂಜ್ ಕಲರ್ ಇವತ್ತು ಹಾಕೊಂಡಿದ್ದೀರಾ, ಆರೆಂಜ್ ಕಲರ್ ನಿಮ್ ತಲೆಯಲ್ಲಿದೆ ಅಂದ್ರೆ ಅವಾಗ ನೋಡೋ ಕಡೆ ಎಲ್ಲ ನಿಮ್ಗೆ ಆರೆಂಜ್ ಕಲರ್ ಕಾಣಿಸುತ್ತೆ. ಕರೆಕ್ಟ್. ಅದೇ ತರ ಸಿನಿಮಾ ರಿಸರ್ಚ್ ಮಾಡ್ತಾ ಅದೇ ಎಷ್ಟು ಸಬ್ಜೆಕ್ಟ್ಸ್ ಮುಂದೆ ಬಂದಿದೆ ಅಂದ್ರೆ ನಂಗೆ ಶಾಕ್ ಆಯ್ತು. ಲೈಕ್ ಈ ತರಾನು ನಡೀತಾ ಇದ್ಯಾ. ಎಷ್ಟೊಂದು ಇನ್ಸಿಡೆಂಟ್ಸ್ ಇವಾಗ್ಲೂ ವರ್ಲ್ಡ್ ಅಲ್ಲಿ ಎಷ್ಟೊಂದು ಇನ್ಸಿಡೆಂಟ್ಸ್ ವೇರ್ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡೋದಾಗಿರ್ಬೋದು, ಹೆಣ್ಮಕ್ಳನ್ನ ಅಂಡರ್ ಏಜ್ ಹುಡುಗಿಯರ್ನ ಒಂದು ಕಿಡ್ನಾಪ್ ಮಾಡಿ ಅವ್ರನ್ನ ಮಾರೋದಿರ್ಬೋದು, ಮಕ್ಕಳನ್ನ ಮಾರೋದಿರ್ಬೋದು. ಇವಾಗ್ಲೂ ಇಂಟರ್ನೆಟ್ ಡಾರ್ಕ್ ಸೈಡ್ ಆಫ್ ದ ಇಂಟರ್ನೆಟ್ ಅಲ್ಲಿ ಹೇಳ್ತಾರೆ, ನೀವು ಕಾಸು ಕೊಟ್ರೆ ಜನನ ಕೊಲೆ ಮಾಡಕ್ಕೂ ರೆಡಿ ಇದ್ದಾರೆ. ಅಂದ್ರೆ ಆನ್ಲೈನ್ ಅದು ಓಕೆ. ನೀವು ನಿಮ್ಮನೇಲಿ ಕುತ್ಕೊಂಡು ಇನ್ನೊಬ್ರ ಹತ್ಯೆ ಆಗೋದನ್ನ ನೀವ್ ನೋಡ್ಬೋದು. ಓಕೆ. ನೀವ್ ದುಡ್ಡು ಪೇ ಮಾಡಿದ್ರೆ ಅವ್ರ ಹತ್ಯೆ ಮಾಡ್ತಾರೆ ನಿಮ್ಗೋಸ್ಕರ. ಸೊ ಈ ತರ ಎಲ್ಲ ಇದೆ ನಮ್ಮ ವರ್ಲ್ಡ್ ಅಲ್ಲಿ, ಇನ್ನೂ ನಡೀತಾ ಇದೆ, ಇವಾಗ ಇದೆ. ಕರೆಕ್ಟ್ ಆಗಿ ನೀವು ಹೋಗಿ ರಿಸರ್ಚ್ ಮಾಡಿದ್ರೆ ಇದ್ರ ಬಗ್ಗೆ ಎಲ್ಲ ಇಟ್ಸ್ ಅದೇ ಹೇಳ್ತಾರಲ್ಲ ಚಕ್ರವ್ಯೂಹ ಅಂತ ಹೇಳ್ಬೋದು. ಇದ್ರಲ್ಲಿ ಸಿಕ್ಕಾಕೊಂಡು ಈ ಸಬ್ಜೆಕ್ಟ್ ಬಗ್ಗೆ ಯೋಚನೆ ಮಾಡೋದಲ್ದೆ ಈ ಸಬ್ಜೆಕ್ಟ್ ಹೆಂಗ್ ಹೋಗುತ್ತೆ ಅನ್ನೋದು, ಇನ್ನೂ ಇದೆ ಜನ ಇದನ್ನ ಇನ್ನೂ ಮಾಡ್ತಾ ಇದಾರೆ ಅನ್ನೋದು ಒಂದು ಕ್ವೆಶ್ಚನ್ ಆಗಿ ಎಲ್ಲಾರು ಕೇಳ್ಬೇಕು. ಓಕೆ. ಓಕೆ ಮ್ಯಾಮ್, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟ ಆಕ್ಟಿವ್ ಆಗಿರ್ತೀರಲ್ಲ, ಈ ಸೋಷಿಯಲ್ ಮೆಸೇಜ್ ಸಿನಿಮಾಗಳು ಜನಕ್ಕೆ ತಲುಪತ್ತಾ ಮ್ಯಾಮ್ ನಿಮ್ ಪ್ರಕಾರ? ನಾವು ಮೆಸೇಜ್ ಕೊಡಕ್ ಬರ್ತಾ ಇಲ್ಲ ಸಿನಿಮಾದಿಂದ. ಸಿನಿಮಾ ಒಂದು ಆರ್ಟ್ ಫಾರ್ಮ್. ಯಾವುದೇ ಒಂದು ಆರ್ಟ್ ಫಾರ್ಮ್ ಚೆನ್ನಾಗಿರ್ಬೇಕಂದ್ರೂ ಅದು ಒಂದು ಪ್ರಶ್ನೆ ಮೂಡಿಸ್ಬೇಕು. ಆ ಪ್ರಶ್ನೆ ಮೂಡಿಸಿದ್ರೇನೆ ಅದು ಒಳ್ಳೆ ಸಿನಿಮಾ. ಯಾವುದೇ ಸಿನಿಮಾ ಆಗಿರ್ಬೋದು. ಇವಾಗ ರೀಸೆಂಟ್ ಆಗಿ ಆನಿಮಲ್ ಬಂತು, ಎಷ್ಟೊಂದ್ ಜನಕ್ಕೆ ಇಷ್ಟ ಆಗ್ಲಿಲ್ಲ ಸಿನಿಮಾ, ಎಷ್ಟೊಂದ್ ಜನಕ್ಕೆ ಇಷ್ಟ ಆಯ್ತು ಸಿನಿಮಾ. ನಂಗೆ ಇಷ್ಟ ಆಗ್ಲಿಲ್ಲ ಸಿನಿಮಾ, ನನ್ ಡೈರೆಕ್ಟರ್ಗೆ ಇಷ್ಟ ಆಯ್ತು ಸಿನಿಮಾ. ಓಕೆ. ಆ ಪ್ರಶ್ನೆ ಮೂಡ್ಸುತ್ತಲ್ಲ, ದಟ್ ಎಂತದಿದು ಅಥವಾ ಎಂತದಿದು, ಏನಿದು, ಏನ್ ಮಾಡ್ತಾ ಇದಾರೆ, ಈ ತರಾನು ಒಂದ್ ಹುಡುಗ ಇರ್ತಾನ, ಈ ತರಾನು ಹುಡುಗಿ ಇದಾರೆ, ಈ ತರ. ಸೊ ಈ ತರ ಎಷ್ಟು ಸಿನಿಮಾಗಳು ಬಂದಿದೆ, ಹಿಟ್ ಆಗಿರೋ ಸಿನಿಮಾ ಎಲ್ಲ ನೀವ್ ನೋಡ್ಬೋದು. KGF ತಗೊಳ್ಳಿ, Okay. ಈ ತರ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ. ಒಬ್ಬ ಮನುಷ್ಯನಿಗೆ ಈ ತರ ಮಾಡಕ್ ಆಗುತ್ತಾ, ಮಾಡಿರ್ಬಹುದಾ ಅನ್ನೋ ಕ್ವೆಶ್ಚನ್. ಆ ಕ್ವೆಶ್ಚನ್ ಗಳಿಂದಾನೇ, ಆ ಮೇಕಿಂಗ್ ಇಂದ ಈ ತರಾನು ಒಂದ್ ಸಿನಿಮಾ ತೆಗಿಯಕ್ಕಾಗತ್ತಾ, ಓಕೆ. ಆತರ ಕ್ವೆಶ್ಚನ್ಸ್ ಇಂದಾನೇ ಸಿನಿಮಾ ಹಿಟ್ ಆಗೋದಲ್ವಾ. ಕರೆಕ್ಟ್. ಆರ್ಟ್ ಫಾರ್ಮ್ ಯಾವತ್ತು ನೀವು ಮೆಸೇಜ್ ಕೊಡಕ್ ಬರ್ತಾ ಇದೀವಿ, ನಮ್ ಫಿಲಂ ನೋಡಿ ನೀವು ಇದನ್ ಕಲಿಬಹುದು ಅದನ್ ಕಲಿಬಹುದು, ಏನಕ್ಕೆ ಕಲಿಬೇಕು? ಜನ ಆಲ್ರೆಡಿ ಕಲಿತಾ ಇದಾರೆ, ಎಷ್ಟು ಬೇಕೋ ಅಷ್ಟು. ಲೈಫೇ ಕಲಿಸ್ತಾ ಇದೆ ಅವರಿಗೆ. ಕರೆಕ್ಟ್. ಸಿನಿಮಾ ಅಂತ ಅವ್ರು ಬರೋದು ಎಂಟರ್ಟೈನ್ಮೆಂಟ್ ಗೋಸ್ಕರ. ಎಂಟರ್ಟೈನ್ಮೆಂಟ್ ಇಂದ ವ್ಯಾಲ್ಯೂ ಕೊಡ್ಬೋದು, ನಾವು ವ್ಯಾಲ್ಯೂ ಆಡ್ ಮಾಡ್ಬೋದು. ಅದನ್ನ ನಾವು ಮಾಡ್ತಾ ಇದೀವಿ. ಆ ವ್ಯಾಲ್ಯೂನ ಅವ್ರು ಹೆಂಗ್ ತಗೊಂಡ್ ಹೋಗ್ತಾರೆ ಅನ್ನೋದು ಅದು ಅವ್ರಿಗೆ ಬಿಟ್ಟಿತ್ತು. ಓಕೆ ಮ್ಯಾಮ್, ಶ್ರೀಧರ್ ಸರ್ ಅವರ ರೈಟಿಂಗ್ಸ್ ಅಂದ್ರೆ ಒಂದ್ ಏನಾದ್ರು ಒಂದು ಮೆಸೇಜ್ ಇದ್ದೇ ಇರುತ್ತೆ. ಫಸ್ಟ್ ಥಾಟ್ ಪ್ರೊಸೆಸ್ ಈ ಒಂದು ಸ್ಕ್ರಿಪ್ಟ್ ಕೇಳಿದಾಗ ನಿಮ್ಗಾದಂತದ್ದು? ನಾನು ಆಕ್ಚುಲಿ ಸ್ಕ್ರಿಪ್ಟ್ ಕೇಳಿದ್ದು ಮಚ್ ಲೇಟರ್. ಸ್ಕ್ರಿಪ್ಟ್ ಕೇಳಿದಾಗ ನನಗೆ ಆಗಿದ್ದ ಕ್ವೆಶ್ಚನ್ಸ್ ಅದೇ ನಾನು ಹೇಳಿದ್ನಲ್ಲ, ಲೈಕ್ ನಾನು ನಂಬಲಿಲ್ಲ ಇದನ್ನೆಲ್ಲ ಫಸ್ಟ್. Okay. ಆ ಒಂದ್ ವಾರ ಆದ್ಮೇಲೆ ನಾನು ವಾಪಸ್ ಬಂದಾಗ ಮತ್ತೆ ಫುಲ್ ಸ್ಟೋರಿ ಕೇಳಿದಾಗ ಐ ವಾಸ್ ಲೈಕ್, ಓಕೆ, ಲೈಕ್ ಈ ತರನು ಒಂದ್ ಸಬ್ಜೆಕ್ಟ್ ಇದೆ, ಈ ತರನು ಒಂದ್ ಸಬ್ಜೆಕ್ಟ್ ಮಾಡಬಹುದು, ಈ ತರ ಒಂದ್ ಸಬ್ಜೆಕ್ಟ್ ನ ನಾವು ಮುಟ್ಟಕ್ಕೆ ನನ್ಗೂ ಧೈರ್ಯ ಇರ್ಬೇಕು. ಯಾಕಂದ್ರೆ ಆಸ್ ಅನ್ ಆಕ್ಟ್ರೆಸ್ ಇದು ನನ್ ತಲೆ ಮೇಲೆ ಬರುತ್ತೆ, ಈ ತರ ಒಂದ್ ಸಿನಿಮಾ ಮಾಡಿದ್ದಾರೆ ಅಂತ. ಸೊ ಇದು ಬೇರೆ ಲೆವೆಲ್ಗೆ ಹೋಗುತ್ತೆ ಅನ್ನೋ ನಂಬಿಕೆ ನನ್ಗಿದೆ. Okay. ಈ ಸಿನಿಮಾ ಟೀಮ್ಗಿದೆ, Okay. ಸಿನಿಮಾ ನೋಡ್ದವ್ರಿಗಿದೆ. ಸೊ ಹೋಪ್ಫುಲಿ ಅದು ಕನ್ವರ್ಟ್ ಆಗಿ ಜನರಿಗೂ ಅದ್ ಅನ್ಸುತ್ತೆ. ಓಕೆ